ನಾರಾಯಣಂ ಅತ್ಯುದ್ರಿಕ್ತ ವಿದೋಷಸ್ತಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಫಲ ಸತ್ ಸಾರಾತ್ಮ ದಿವ್ಯಾಕೃತಿ ದೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಆಯ್ತೀಗ ಅಷ್ಟಾದ ಮೇಲೆ ವಸು ರುದ್ರ ಆದಿತ್ಯರ ಬಗ್ಗೆ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ವಸು ರುದ್ರ ಆದಿತ್ಯ ಪ್ರಾತಃ ಸವನ, ವಾದ್ಯಂತಿನ ಸವನ, ಸಾಯಂ ಸವನ ಅಂತ ಹೇಳಿದರು. ಅದ್ರ ವಿವರಣೆಗಳನ್ನು ಕೊಡ್ತಾರೆ. ತನ್ನಾಮಾನಂ ಹರಿಂ ಮಂತ್ರೈಹಿ ಲೋಕದ್ವಾರಾಧಿಭಿ ಪ್ರಭುಂ ಪ್ರಾರ್ಥಯಿತ್ವಾ ದಿವಂ ಯಜ್ಞೋ ಮೋಕ್ಷಂ ಪ್ರಾಪ್ನುಯಾತ್ ಸದಾ. ಅಗ್ನಿನಿಗೆ ಮುಖ್ಯಾರ್ಥ ದೇವರು ಅಂತ ಗೊತ್ತಿಲ್ಲದೆ ಹೋದರೆ ಅವ್ನು ಸ್ವರ್ಗಕ್ಕೆ ಹೋಗ್ಬೋದಷ್ಟೇ, ವೈಕುಂಠಕ್ಕೆ ಹೋಗೋದಿಲ್ಲ. ಇಲ್ಲಿ ವಸುರುದ್ರ ಆದಿತ್ಯ ಶಬ್ದಗಳೆಲ್ಲ ನಾರಾಯಣ ಹೇಳ್ತಿದ್ದು ಗೊತ್ತಾದವನು ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ ಹೊರತು ಬೇರೆಯವ್ರು ಹೋಗೋದಿಲ್ಲ. ಯಜಮಾನೋ ನಾನ್ಯಥಾತು ಲೋಕೋಶ್ಯ ಪ್ರಾಪ್ಯತೆ ವರಹ. ಈ ರೀತಿ ಯಜಮಾನ ಯಜ್ಞ ಮಾಡೋನು ಅಂತ ಅರ್ಥ. ಈ ತಿಳುವಳಿಕೆ ಇಲ್ಲದೆ ಯಜ್ಞ ಮಾಡೋನು, ಪ್ರಾತಃಸವನ ಇತ್ಯಾದಿ ಮಾಡೋನು ಹಬ್ಬ ಅಂದರೆ ಎಲ್ಲಿಗೆ ಹೋಗ್ಬೋದು ಅಷ್ಟೇ, ಅದಕ್ಕೆ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಷ್ಣುಪರ ಅಂತ ತಿಳ್ಕೊಂಡಾಗ ವೈಕುಂಠಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ರಾಜಾನಂ ಪೃಥ್ವೀ ಲೋಕೆ ರಾಜ್ಯಮಿತ್ಯುಚ್ಯತೆ. ತಮಾಷೆಯಾಗಿ ಅಂದರೆ ಆ ಬಸ್ಸಲ್ಲಿ ಹೋಗೋ ಊರಿಗೆ ಹೋಗುತ್ತೆ, ಆದರೆ ಟಿಕೆಟ್ ಅಲ್ಲಿವರೆ ತೊಗೊಂಡಿಲ್ಲ. ಇವರು ತೊಗೊಂಡು ಏನು ಮಾಡಿದ್ದಾರೆ, ಅಲ್ಲಿ ಇಳಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಈ ಕಂಟಿನ್ಯೂ ಮಾಡೋಂಗಿಲ್ಲ, ಅದು ಇನ್ನೊಬ್ಬರ ಬಂದು ಕೊಡ್ತಾರೆ, ಕೊಳ್ಳಕ್ಕೆ ಬರೋದಿಲ್ಲ. ಆದ್ದರಿಂದ ಎಲ್ಲಿಂದ ಗೊತ್ತು ಏನು ಮಾಡ್ತಾವೆ ಈಗ ಗೊತ್ತಿಲ್ಲ, ಸೀದಾ ಅಲ್ಲಿ ತೊಗೊಂಡ್ಬಿಟ್ಟಿರ್ತಾನೆ. ಯೋಚನೆ ಮಧ್ಯೆ ಹಿಡಿದ್ರೆ ಪ್ರಾಬ್ಲಮ್ ಇಲ್ಲ ಅವನಿಗೆ. ಇವತ್ತು ಲಾಂಗ್ ಫುಲ್ ಟಿಕೆಟ್ ತೊಗೊಂಡ್ಬಿಟ್ರೆ ಮಧ್ಯೆ ಹಿಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಮಧ್ಯೆ ಟಿಕೆಟ್ ಫುಲ್ ಹೋಗೋ ಚಾನ್ಸ್ ಇಲ್ಲ. ಯಾಕೆ ಮುಗಿತು, ಎಕ್ಸ್ಪೈರ್ ಆಗಿಬಿಡುತ್ತೆ ಅಲ್ಲಿಗೆ. ಆದ್ದರಿಂದ ನಾವು ವಿಷ್ಣು ಪರ ಮಾಡಿದಾಗ ಏನಾಗುತ್ತೆ, ಏನು ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಬೇರೆಯವ್ರ ಪರ ಮಾಡಿದಾಗ ಅಲ್ಲಿ ಲಿಮಿಟ್ ಆಗೋದ್ರಿಂದ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಆ ದೇವತೆಗೆ ಅದಕ್ಕೆ ಕೊಟ್ಟು ಶಕ್ತಿ ಇಲ್ಲ ಕೊಡೋದಕ್ಕೆ. ಎಷ್ಟೇ ಕೊಟ್ಟು ಇದ್ರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಅಷ್ಟೆ. ನಾನ್ಯಥಾತು ಲೋಕೋಶ್ಯ ಪ್ರಾಪ್ಯತೆ ವರಹ. ಅದಕ್ಕೆ ಉತ್ತಮ ಲೋಕ ಸಿಗಬೇಕು ಅಂತಿದ್ರೆ ನಾವು ಸಾಧನೆಯನ್ನು ಉತ್ತಮ ಲೋಕ ಗುರಿ, ಅವ್ರು ಕೊಡೋನು ಯಾರು ಎಲ್ಲ ತಿಳ್ಕೊಂಡು ಉಪಾಸನೆ ಮಾಡಿದರೆ ಸಾಧ್ಯ. ರಾಜನಂ ಪೃಥಿವೀ ಲೋಕೆ ರಾಜ್ಯಮಿತ್ಯುಚ್ಯತೆ ಬುಧೈ. ರಾಜನಂ ಪೃಥಿವೀ ಲೋಕೆ. ಆಮೇಲೆ ವಿರಾಜ್ಯಂ ಅಂತರಿಕ್ಷೇತು ಸ್ವರಾಜ್ಯಂ ಸ್ವರ್ಗಗಂ ಭವೇತ್. ಏತೇಷು ಮೋಕ್ಷೋಪಿ ಭವೇನ್ ಮಾನುಷಾಣಾಂ ವಿಶೇಷಿಣಾಂ ಶ್ವೇತದ್ವೀಪಂ ತಥಾ ಗತ್ವಾ ದೃಷ್ಟ್ವಾ ವಿಷ್ಣುಂಚ ತೇ ತತಃ ಅನುಜ್ಞಾತಾಃ ಪ್ರಮೋದಂತೆ ನಿರ್ದುಃಖಾಸ್ತು ಧರಾದಿಷು. ಇಲ್ಲಿ ಕೆಲವೆಲ್ಲ ವಿಷಯಗಳಿಗೆ ಉತ್ತರ ಕೊಡ್ತಾರೆ. ಮಧ್ಯಂದಿನಸ್ಯ ಪ್ರಾತಃಸವನ ಮಾಡ್ದ, ಇದನ್ನು ಮಾಡ್ದ ಅಂತ ಹೇಳ್ತಾ ಕೆಲವು ಅಂಶಗಳನ್ನು ಬಿಡಿಸಿ ಹೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರೆ. ಈಗ ರಾಜನ ಅನ್ನೋ ಪದ ಐತೆ. ಸಾಮ್ರಾಜ್ಯಂ ವೈರಾಜ್ಯಂ ಹೇಳ್ತೀರಿ. ಈಗ ನಾವು ಸುಮ್ಮನೆ ಹೇಳ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಏನು ಹಾಗಂದ್ರೆ ಅರ್ಥ, ರಾಜ್ಯ ಅಂದ್ರೇನು? ಪೃಥ್ವಿ ಲೋಕದಲ್ಲಿ ರಾಜ್ಯವನ್ನು ಪಡೆಯೋದಕ್ಕೆ ರಾಜನ ಅಂತ ಕರೀತಾರೆ. ರಾಜನ ಕನ್ನಡ ರಾಜನ ಅಲ್ಲ, ರಾಜನ ನಿರಾಜನ ಅಂತೀವಲ್ಲ ಹಾಗೆ. ರಾಜನ ಅಂತ ಓದಬಾರ್ದಲ್ಲ, ಪದ ನಿರಾಜನ ಅಂತ ಆಗೋ ರಾಜನ. ಭೂಲೋಕದಲ್ಲಿ ಭಾರಿ ಹೊಡೆಯೋದು ಯಾವಾಗ? ರಾಜನಾದಾಗ. ಗೊತ್ತಾಯ್ತಾ? ಮುಖ್ಯಸ್ಥ ಆಗಿಬಿಟ್ಟ, ಎಲ್ಲರೂ ಬಿಡಿದವ್ರು ಗೊತ್ತಿರಲಿ ಬಿಡಲಿ, ಅವ್ನು ಗೊತ್ತಿರಬೇಕು. ಅದು ರಾಜನ ಅಂತ ಕರೀತಾರೆ. ಪೃಥ್ವಿ ಲೋಕೆ ರಾಜ್ಯಮಿತ್ಯುಚ್ಯತೆ ಬುಧೈ. ವಿಪ್ರರಾಜ್ಯ ವಿರಾಜ್ಯಂ ಅಂತರಿಕ್ಷೇತು. ವೈರಾಜ್ಯಂ ಅಂತಾರಲ್ಲ, ಅಂತರಿಕ್ಷದಲ್ಲಿದ್ದರೆ ಅದು ವೈರಾಜ್ಯ. ಸ್ವರಾಜ್ಯನ್ ಸ್ವರ್ಗಗಂ ಭವೇ. ಸ್ವರಾಜ್ಯ ಅಂದ್ರೆ ಸ್ವರ್ಗಕ್ಕೆ ಹೋಗೋದು. ಏತೇಷು ಮೋಕ್ಷಗೋ ಭವೇನ್ ಮಾನುಷಾಣಾಂ ವಿಶೇಷಿಣ. ಆದರೆ ಮುಖ್ಯವಾದ ಸಾಮ್ರಾಜ್ಯ ಯಾವುದು ಅಂದರೆ ವಿಷ್ಣು ಲೋಕ ಸೇರೋದೇ ಸಾಮ್ರಾಜ್ಯ, ಅಲ್ಟಿಮೇಟ್. ಅದಕ್ಕೆ ಹೇಳಿದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕದಲ್ಲ. ಒಬ್ಬ ಭೂಲೋಕದಲ್ಲಿ ಚಕ್ರವರ್ತಿ ಇದ್ದಾನೀಗ. ಚಕ್ರವರ್ತಿ ಅಂದರೆ ಚಕ್ರವರ್ತಿನೇ. ಇವತ್ತು ಕಲಿಯುಗದಲ್ಲಿ ಪೋಸ್ಟೇ ಇಲ್ಲ, ಚಕ್ರವರ್ತಿ ಪೋಸ್ಟೇ ಇಲ್ಲ. ರಾಷ್ಟ್ರೀಯ ಮಾಡಿದ್ರೆ ಚಕ್ರವರ್ತಿ ಆಗ್ತಾನೆ. ಇವತ್ತು ಚಕ್ರವರ್ತಿ ಪೋಸ್ಟ್ ಅರ್ಥ ಆಗುತ್ತಾ ನಮಗೆ ಅಂತ ತಿಳ್ಕೊಂಡ್ರೆ ಬರೀ ಇಂಡಿಯಾಕ್ಕಲ್ಲ, ಬರೀ ಅಮೆರಿಕಕ್ಕಲ್ಲ, ಇವತ್ತು ಎಂಟೈರ್ ಇದಕ್ಕೆ ಚಕ್ರವರ್ತಿ ಆದರೆ ಎಷ್ಟು ಆನಂದನೋ, ಮುಕ್ತರ ಮಿನಿಮಮ್ ಆನಂದ ಅಷ್ಟು. ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಬೆಳೀತಾ ಹೋಗ್ಬಿಡುತ್ತೆ. ಆ ಮುಕ್ತಿಗೆ ಹೋಗ್ತಾರೋ ಇಲ್ಲ ಇಷ್ಟಪಟ್ಟರೆ ಆ ಕೋರ್ಸು. ಕ್ಲರ್ಕಿನ ರಿಟೈರ್ಮೆಂಟ್ ಸ್ಯಾಲ್ರಿ ಇವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ. ಮತ್ತು ಅಧಿಕಾರಿ ಬರ್ತಾರಲ್ಲ, ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಅವ್ನು ಅಷ್ಟು ವರ್ಷ ಮಾಡಿದ್ರು ಕೂಡ ಅಷ್ಟಿರ್ತಾರೆ, ಮುಂದೆ ಮಾಡೋ ಹೋಗೇ ಬಿಡ್ತಾರೆ ಅಷ್ಟೊತ್ತು. ಆ ದೃಷ್ಟಿಯಲ್ಲಿ ಇದು ಮಿನಿಮಮ್. ಆಗ ಮುಕ್ತಿಗೆ ಯಾತಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ ಗೊತ್ತಾಗುತ್ತಾ? ಎಲ್ಲರೂ ಅದಕ್ಕೆ ಮುಕ್ತಿ ಹೋಗಲೇಬೇಕು ಅನ್ನಿಸ್ಬೇಕು. ಆದರೆ ಆ ವಿಷಯ ಹೇಳೋದಿಲ್ಲ. ಅದು ನಿರ್ಗುಣ ಅಂತ ಹೇಳಿ ಏನಾಗ್ಬಿಡ್ತೋ ಅಂಥ ಮುಕ್ತಿಗೂ ಇಲ್ಲಿರೋದೇ ವಾಸಿ ಅನ್ನಿಸ್ಬಿಡ್ತಾರೆ. ಅಂಥ ಮುಕ್ತಿಗೂ ಸಾಯೋದಕ್ಕಿಂತ ಇಲ್ಲಿ ಬದುಕೋದೇ ವಾಸಿ ಅನ್ನಿಸ್ತೇವೆ.
ಇದು ಮುಕ್ತಿ. ಇದೆಲ್ಲ ವೈಕುಂಠ ವರ್ಣನೆ. ಇನ್ನು ಹೇಳಿದ್ರೆ ವೈಕುಂಠ ವರ್ಣನೆ. ಅಲ್ಲೊಂದು ವಿಷಯ ಹೇಳ್ತಾರೆ ಮತ್ತೆ, ಇವೆಲ್ಲ ಮುಕ್ತಿಗೆ ಹೋಗೋದ್ರಲ್ಲೂ ಏನು ವಿಶೇಷ ಇದೆ ಅಂತ ಹೇಳ್ತಾರೆ. ಶ್ವೇತೋದ್ದೀಪಂ ತಥಾಗತ್ವಾ ದೃಷ್ಟ್ವಾ ವಿಷ್ಣುಂಚ ತೇ ತತಃ ಅನುಜ್ಞಾತ ಪ್ರಮೋದಂತೆ ನಿರ್ದುಃಖಾಸ್ತು ಚಧರಾದಿಷು ಇತಿ ಚ. ಇದಕ್ಕೆಲ್ಲ ತುಂಬ ಅರ್ಥ ಇದೆ. ಟೀಕಾರ ಕೋಟ್ ಮಾಡಿ ತಿಳಿಸ್ತಾರೆ. ಮುಕ್ತಿಗೆ ಹೋದ್ರೆ ಫಸ್ಟ್ ಎಲ್ಲಿಗೆ ಹೋಗ್ತಾರೆ? ಮುಕ್ತಿಗೆ ಹೋದವನು ಪ್ರೋಸೆಸ್ ಇದೆ. ಆ ಮಾರ್ಗದಲ್ಲಿ ಹೋಗ್ತಾರೆ. ಹೋಗಿಬಿಟ್ಟು ದೇವ್ರ ಹತ್ರ ಹೋಗ್ತಾರೆ. ಎಲ್ಲರೂ ಹೋಗಲೇಬೇಕು. ಒಂದು ಸರ್ತಿ ಮುಕ್ತಿ ಆಗಬೇಕು, ಪ್ರತಿಯೊಬ್ಬರು ಅಲ್ಲಿ ಹೋಗಲೇಬೇಕು. ಕೆಲವು ಸರ್ತಿ ಫಾರಿನ್ ಕಂಪ್ನಿ ಇರುತ್ತೆ, ಇಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ. ರಿಪೋರ್ಟ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ಬೇಕು ಅವರು. ಅಲ್ಲಿ ರಿಪೋರ್ಟ್ ಮಾಡ್ಕೊಂಡು ಬಂದರೆ ಕೆಲಸ ಶುರು ಮಾಡ್ತಾರೆ. ಅದು ಮುಕ್ತರು ಫಸ್ಟ್ ಎಲ್ಲಿಗೆ ಹೋಗ್ಬೇಕು? ಅವ್ರೀಗ ಶ್ವೇತದ್ವೀಪಕ್ಕೆ ಹೋಗಲೇಬೇಕು. ಅಲ್ಲಿ ದೇವರನ್ನು ಕಾಣಲೇಬೇಕು. ಇಲ್ಲಿ ಅಪರೋಕ್ಷ ಜ್ಞಾನ ಹೇಗೋ ಅಲ್ಲಿ ಮುಕ್ತಿಯಲ್ಲೇ ದೇವ್ರನ್ನ ಕಾಣಬೇಕು. ಒಂದು ಸಲ ಕಂಡ ಮೇಲೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಅನುಜ್ಞಾತ ಹಾಕ್ಬೋದು ಅಂತೆ ನಿರ್ದುಃಖ ಆಸ್ತೋಧಾರ. ಇಲ್ಲೆಲ್ಲ ಮುಕ್ತಿ ಇರ್ಬೋದು, ನಮಗೆ ಗೊತ್ತಾಗಲ್ಲ. ಅವ್ರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಾವು ಕಾಣಕ್ಕೆ ಇಷ್ಟನೇ ಪಡೋದಿಲ್ಲ. ಸ್ಲಮ್ ನೋಡ್ಕೊಂಬರಕ್ಕೆ ಹೋಗಿ ಪ್ರೋಗ್ರಾಮ್ ಆಗ್ತಾರಾ? ಆ ಥರ ಸ್ಲಮ್ಮಿಗೆ ಬೇಕಾ ಎಲ್ಲ ಇರ್ಕೋಣ, ಏನೋ ಪಿಕ್ನಿಕ್ ಹೋಗೋಣ ಸ್ಲಮ್ಗೆ ಅಂತ ಕೇಳಿದರೆ ಒಂದು ಸೀಟು ಬರೋದಿಲ್ಲ. ಭೂಲೋಕ ಅವ್ರಿಗೆ ಸ್ಲಮ್ ಇದ್ದಾಗಲಕ್ಕ. ಇಲ್ಲಿ ಆಚಾರ ಸರ್ವಮೂಲ ಅವೆಲ್ಲ ಇಲ್ಲದೆ ಹೋಗಿದ್ರೆ ಶಾಸ್ತ್ರ ಭೂಲೋಕ ತಗೊಂಡು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಏನು ಪ್ರಯೋಜನ, ಮೀನಿಂಗ್ಲೆಸ್. ಈ ಭೋಗೋಳ ಲೆಕ್ಕನೇ ಅರ್ಜುನ ಹೇಳ್ತಾರೆ, ನಕಾಂಕ್ಷೆ ವಿಜಯಂ ಕೃಷ್ಣ ರಾಜಾರಾಜ್ಯಂ ಸುಖಾನಿಚ. ಬಹಳ ದೊಡ್ಡ ಗುರಿ ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ. ನಮ್ಮ ಗುರಿನೇ ಚಿಕ್ಕದಿದ್ದಾಗ ಎಷ್ಟು ಕಷ್ಟಪಟ್ಟು ಪಾಸ್ ಆಗಿಬಿಡ್ಬೇಕು. ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು ಅವನಿಂದ? ನಾವೀಗ ರ್ಯಾಂಕ್ ತೊಗೋಬೇಕು ಅನ್ನೋ ಇದಿದೆ. ಏನಿದೆ ಅವನಲ್ಲಿ? ಒಳ್ಳೆ ಮಹತ್ವಾಕಾಂಕ್ಷೆ ಇದೆ. ಅಂಥವನ್ನಲ್ಲಿ ಏನಾರು ಮಾಡಿಸ್ಬೋದು. ಇಷ್ಟೇ ಸಾಕು ಒಬ್ಬನಿಗೆ ಅವ್ನು ಹೋದ್ರೆ ಸಾಕಿ ನಮಗೆ ಬೇಡ ಅಂತ ಏನು ಮಾಡ್ತೀರ? ಅವರಿಗೆ ಏನು ಉಪಯೋಗ ಇಲ್ಲ. ಆ ಅರ್ಥದಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ಆನಂದದ ಹೈಯೆಸ್ಟ್ ಏನಿದೆಯೋ ಮುಕ್ತಿಯಲ್ಲಿ ಮಿನಿಮಮ್ ಆಗೋದ್ರಿಂದ ಅಲ್ಲಿ ಹೋಗಲೇಬೇಕು. ಮತ್ತು ಇಲ್ಲಿ ರಿಸ್ಕ್ ಒಂದಿದೆ ಚಕ್ರವರ್ತಿಗೆ. ಗೊತ್ತಲ್ಲ, ಖಾಲಿ ಮಾಡೋದೆಲ್ಲ ಇದೆ. ಅದ್ಯಾವುದೂ ಇಲ್ಲ ಮತ್ತೆ ಅದರಲ್ಲಿ. ಅದು ಇಲ್ಲೇ ಅದು ಬೇಡ. ಚಕ್ರವರ್ತಿ ಆಗಿರೋ ಇರ್ಲಕ್ಕೆ ಬರೋಲ್ಲ. ಇಲ್ಲಿ ಚಕ್ರವರ್ತಿ ಪದವಿ ಸುಮ್ಮನೆ ಕಂಪೇರ್ ಮಾಡಿದ್ದೆ ಹೊರತು ಆ್ಯಕ್ಚುಲಿ ಚಕ್ರವರ್ತಿ ಪದವಿಗೂ ಸಂಬಂಧ ಅಷ್ಟು ಮೇಲಿದೆ. ಫಾರ್ ಎವರ್ ಒಂದು ಚಕ್ರವರ್ತಿ ಒಬ್ಬರು ಇರ್ತಾನಾ? ಇಲ್ಲೇ ಇಲ್ಲ. ಫ್ರಮ್ ಟು ಇರಲೇಬೇಕು ಅವರಿಗೆ. ಅದೇ ಕತೆ ಮುಗಿತಾರೆ. ದೇರ್ ಫೋರ್ ಎಂದೂ ಕೂಡ ಮುಕ್ತಿಗೆ ಸಮನಾದ ಮತ್ತೊಂದು ಸುಖ ಇಲ್ಲ ಅಂತ ಹೇಳಬೇಕು. ಅದನ್ನು ಹೇಳಿದರೆ ಈಗ ಅದು ಗೊತ್ತಾದ ಮೇಲೆ ಪ್ರತಿಯೊಬ್ಬರು ಏನು ಮಾಡ್ತಾರಾಗ? ಮುಕ್ತಿ ಬೇಕು. ಅದು ಮುಕ್ತಿ ಬೇಕು ಅಂದಮೇಲೆ ಮುಕ್ತಿ ಕೊಡೋನು ಬೇಕೇ ಬೇಕಾಗ. ಮುಕ್ತಿ ಕೊಡೋನು ಸಾರು ಅಂತ ಕರೀತಾರೆ. ನಮಗೆ ಅವನು ಬೇಕಿಲ್ಲ, ಸಾರು ಬೇಕು. ಇನ್ನೊಬ್ಬ ಯಾರ ತಂದೆ ನೋವಾಗ ಕಡೆ ಇವನು ಹಾಕ್ತಾನೆ ಅಂತ ಹೇಳ್ತಾರೆ. ನಮಗೆ ಬೇಕಾದ ಸಾರು ಅವನಲ್ಲ. ಆದರೆ ಸಾರು ಬಡಿಸ್ತಾನೆ ಬೇಕಿದ್ದಾಗ ಅವನೇ ಬರಬೇಕಾಗ್ತದೆ. ಇವತ್ತು ಏಕಾಂತ ಭಕ್ತರಿಗೆ ಆಗಬೇಕು. ನಮಗೆ ಸಾರಿಗೋಸ್ಕರ ಇವನು ಬೇಕು, ಮುಕ್ತಿಗೋಸ್ಕರ ನಮಗೆ ಬೇಕು. ಈ ಅರ್ಥದಲ್ಲಿ ಮುಕ್ತಿ ಹೋಗ್ತಾನೆ. ಯೋ ದೇವಾನಾಂ ನಾಮಧ ಏಕ ಏವ ಇತಿ ಶ್ರುತೇಶ್ಚ ಭಗವತ ಏವ ವಸ್ವಾದಿ ನಾಮಾನಿ. ಎಷ್ಟು ಚೆನ್ನಾಗಿದೆ. ವಸ್ವಾದಿ ನಾಮಗಳು ಯಾರನ್ನು ಹೇಳ್ತಾ ಇವೆ? ಭಗವಂತನನ್ನೇ ಹೇಳ್ತಾ ಇವೆ. ತ್ರೈವಿದ್ಯಾಮಾಂ ಸೋಮಪಾಃ ಪೂತ ಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಇತಿ ವಚನಚ್ಚ ಭಗವಾನೇವ ಪ್ರಾರ್ಥ್ಯಃ. ಭಗವತ್ಸ್ವರೂಪಸ್ಯ ಸಮ್ಯಕ್ ಅಪರಿಜ್ಞಾನಾತ್ ರಾಗಾಚ್ಚ ತೇಷಾಂ ಅಂತವತ್ಫಲತ್ವಂ. ಶ್ರುತಿ ಇದೆ, ದೇವರಿದ್ದಾನೆ, ದೇವ್ರ ಪೂಜೆನೂ ಮಾಡ್ತಾನೆ. ಆದರೆ ಅವನು ಲೌಕಿಕ ಫಲ ಕೇಳಿಬಿಡ್ತಾನೆ. ಅವ್ನು ಮುಖ್ಯ ಫಲ ಕಳ್ಕೊಂಡ್ಬಿಡ್ತಾನೆ. ಅವನು ಹಾಗಾಗಬಾರದು. ಅದಕ್ಕೆ ನತು ಮಾಂ ಅಭಿಜಾನಂತಿ, ಇದೆಲ್ಲ ಭಗವದ್ಗೀತೆ ಮಾತುಗಳು. ನತು ತ ಮಾಂ ಅಭಿಜಾನಂತಿ ನ ತತ್ವೇನ ಆತಶ್ಚವಂತಿತೆ. ಗತಾಗತಂ ಕಾಮ ಕಾಮಾಲಭಂತೆ. ಅಲ್ಲಿ ಮಾತೇನೆ ಗತಾಗತ, ಹೋಗೋದು ಬರೋದು, ಹೋಗೋದು ಬರೋದು. ಇದಕ್ಕೆ ಬರ್ತಾನೆ ಬರ, ಏನು ಉಪಯೋಗ ಇಲ್ಲ. ನಾವು ಆಫೀಸ್ಗೆ ಹೋಗ್ತೇವೆ ಬರ್ತೇವೆ, ಆಫೀಸ್ಗೆ ಹೋಗ್ತೇವೆ ಬರ್ತೇವೆ, ಅಷ್ಟೇ ಹೊರತು ಗತಾಗತಂ. ಸಂಬಳ ಬರುತ್ತೆ, ಇದಾಗತ್ತೆ, ಕೊನೆ ಕೆಲಸ ಹೋಗುತ್ತೆ, ಇದು ಹೋಗ್ತಾನೆ, ಬಿಟ್ಟುಬಿಡ್ತಾನೆ, ಮುಗಿತು, ಎಂಡಿದೆ. ಮೋಕ್ಷ ಆಗಲ್ಲ. ಸರ್ವೋತ್ತಮತ್ವ ಜ್ಞಾನಾತ್ ವಿಷ್ಣೋಸ್ತು ಅಂಧಂತಮೋ ಭವೇತ್ ತದ್ವೇಷಾತ್ ಕಿಮು ವಕ್ತವ್ಯಂ ಬ್ರಹ್ಮಾದಿ ದ್ವೇಷತೋಪಿ ವಾ. ವಿಷ್ಣುವನ್ನು ಅರ್ಥ ಮಾಡಿಕೊಂಡ್ರು ಕೂಡ ಆ ಸರ್ವೋತ್ತಮ ಅಂತ ತಿಳ್ಕೊಳ್ಳದೆ ಹೋದರೆ ಅಂಧಂತಮಸ್ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ರು. ದೇವರನ್ನ ತಿಳ್ಕೊಳ್ಳದೆ ಅಂಧಂತಮಸ್ಸಲ್ಲ ಇದು. ದೇವರನ್ನು ತಪ್ಪಾಗಿ ತಿಳ್ಕೊಳ್ಳೋದಕ್ಕಾಗ ಅಂಧಂತಮಸ್ಸೆ. ಆದ್ದರಿಂದ ದೇವರನ್ನು ತಿಳ್ಕೋಬೇಕು, ಸರಿಯಾಗಿ ತಿಳ್ಕೋಬೇಕು. ಸರ್ವೋತ್ತಮತ್ವ ಜ್ಞಾನಾತ್ ಮುಗಿತು. ತದ್ವೇಷಾತ್, ದೇವರು ಸರ್ವೋತ್ತಮ ತಿಳ್ಕೊಳ್ಳದೆ ಹೋದರೆ ಅಂಧಂತಮಸ್ಸಾಗೋದಾದರೆ ಇದು ದ್ವೇಷ ಮಾಡಿದ್ರಿ ಅಂತ ಸಾಕು. ಸರ್ವೋತ್ತಮ ಅಂತ ಗೊತ್ತಿಲ್ಲದಕ್ಕೆ ಅಜ್ಞಾನಕ್ಕೆ ಅಂಧಂತಮಸ್ಸು. ಇನ್ನು ತಪ್ಪು ತಿಳುವಳಿಕೆಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ತದ್ವೇಷಾತ್ ಇವು ತಾರತಮ್ಯ ಅಪರಿಜ್ಞಾನಾತ್. ಅದೇ ಬ್ರಹ್ಮಾದಿ ದ್ವೇಷವನ್ನೂ ಮಾಡಿಕೊಡೋದು. ವಿಷ್ಣು ದ್ವೇಷ ಅಷ್ಟೇ ಅಲ್ಲ, ಬ್ರಹ್ಮಾದಿ ದೇವತೆಗಳ ದ್ವೇಷವನ್ನೂ ಮಾಡಿಕೊಡೋದು. ತಾರತಮ್ಯ ಅಪರಿಜ್ಞಾನಾತ್ ಅನುತ್ಥಾನಂ ತಮೋರು. ಅನುತ್ಥಾನಂ ಅಂದರೆ ಪುನರಾವರ್ತತೆ. ಮುಕ್ತಿ ಹೇಗೆ ನಿತ್ಯನೋ ತಮಸ್ಸು ನಿತ್ಯನೇ. ಅದು ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ಹೋಗಿ ಒಂದು ಸತ್ತು ಅನುಭವಿಸಿ ಆಮೇಲೆ ನೋಡ್ಬೋದು. ಕರೆಕ್ಟ್ ಮಾಡೋದಿಲ್ಲ, ಚಾನ್ಸ್ ಇಲ್ಲ. ಕೆಲವು ಕೋರ್ಸ್ಗಳಿಗೆ ರಿಪಿಟೇಷನ್ ಇಲ್ಲ.
ಒಂದು ಸ್ವಾರ ಅಲ್ಲಿ ಮುಗಿದೋಗ್ಬಿಡೋದು. ಅದರಿಂದ ಹೋದ್ಮೇಲೆ ಮತ್ತೆ ಪರ್ಮನೆಂಟೇ ಕಳ್ಕೊತಾನೆ ಹೊರತು ಇನ್ನೊಂದು ಸತಿ ಬರೋ ಪ್ರಸನ್ನ. ನರಕಕ್ಕೆ ಹೋದರೆ ಬೈ ಚಾನ್ಸ್ ಇದೆ, ಮತ್ತೆ ಬರೋ ಚಾನ್ಸ್ ಇದೆ. ಆ ತಪ್ಪನ್ನು ತಿದ್ಕೊಂಡು ಉದ್ಧಾರ ಆಗಿಬಿಡ್ಬೋದು. ಅದು ಇದಕ್ಕೆ ಹೋದ್ಮೇಲೆ ಏನಿಲ್ಲ ಅನ್ನೋ ಏನೂ ಇಲ್ಲ. ಆದ್ದರಿಂದ ಹುಷಾರಾಗಿರ್ಬೇಕು. ಹಾಂ, ಅಪರಾಧ ಕೃತಸ್ತೇಷಾಂ ನಿರಯಂ ತೇವ ಗಚ್ಚತಿ. ಅಪರಾಧ ಮಾಡಿದರೆ ನಿರಯಕ್ಕೆ ಹೋಗ್ತಾರೆ. ತಪ್ಪು ತಿಳುವಳಿ ಅವನು ವಿಶ್ವರತ್ನ ಎಲ್ಲ ಗೊತ್ತು, ಆದರೆ ತಪ್ಪಾಗಿ ನಡ್ಕೊಂಡ ಅವ್ನಿಗೆ ತಮಸ್ಸಾಗೋದಿಲ್ಲ, ನರಕಗಳಾಗೋದು. ಗೊತ್ತಾಯ್ತಾ? ಪೂಜಾ ಅಪರಾಧ ಕೃತಸ್ತೇಷಾಂ ನಿರಯಂ ತ್ವೇವ ಗಚ್ಚತಿ ಪೂಜಾಯ ಅಕೃತಸ್ತೇಷಾಂ ನ ವರ್ಣೇಶು ಜನಿರ್ಭವೆ. ಆದರೆ ಯಾರು ದೇವರಿದ್ದಾನೆ ಅಂತ ತಿಳ್ಕೊಂಡು ಪೂಜೆ ಮಾಡೋದಿಲ್ವೋ ಅಂತ ಕೇಸಿದೆ ಇವತ್ತು. ಎಷ್ಟೋ ಜನ ಎಷ್ಟೋ ಪೂಜೆ ಮಾಡೋದಿಲ್ಲ, ನಿತ್ಯ ಪೂಜೆ ಕ್ಯಾನ್ಸಲ್, ಏನೋ ಅನೇಕ ಕಾರಣ ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಹೇಳಿ. ನಾವು ವರ್ಣೇಶು ಜನಿರ್ಭವೆ. ಆ ರೀತಿ ಮಾಡಿದರೆ ಅವನು ಬ್ರಾಹ್ಮಣಾದಿ ವರ್ಣದಲ್ಲಿ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಚಾನ್ಸ್ ಕಳ್ಕೊಂಡ್ಬಿಡ್ತಾನೆ, ಮಿಸ್ ಮಾಡ್ಕೊಂಡ್ಬಿಡ್ತಾನೆ, ಮತ್ತೆ ಆ ಜನ್ಮ ಸಿಗೋದಿಲ್ಲ. ಪೂಜೆ ಇತ್ಯಾದಿ ಮಾಡದೇ ಮೌಜ ಮಾಡಿದ್ದು ಇನ್ನೇನೋ ಬಿಟ್ಟಿದ್ರೆ ಇನ್ನೊಂದು ಚಾನ್ಸ್ ಸಿಗ್ತದೆ ಅವನಿಗೆ, ಇದರ ಸಿಗೋದೇ ಇಲ್ಲ. ಸಮ್ಯಕ್ ಕರ್ಮಾನುಷ್ಠಾನ ಅನರ್ಥ ಸ್ವರ್ಗಂ ನೈವೋಪಗಚ್ಚತಿ. ಸಮ್ಯಕ್ ಕರ್ಮ ಅನನುಷ್ಠಾನಾತ್ ಸ್ವರ್ಗಂ ನೈವೋಪಗಚ್ಚತಿ. ಮತ್ತು ಸರಿಯಾಗಿ ಕರ್ಮಾನುಷ್ಠಾನ ಮಾಡದೆ ಹೋದರೆ, ದೇವರಿದ್ದಾನೆ ಅಂತ ಗೊತ್ತು ಪೂಜೆ ಆಗಲಿ ಮಾಡೋದೇ ಇಲ್ಲ, ಅವನು ನರಕಕ್ಕೆ ಹೋಗ್ತಾನೆ. ಆಮೇಲೆ ಇಲ್ಲದೆ ಹೋದರೆ ಸ್ವರ್ಗಕ್ಕೆ ಹೋಗ್ತಾನೆ. ಕೆಲಸ ಸ್ವರ್ಗನೂ ಆಗೋದಿಲ್ಲ, ಇಲ್ಲೇ ಬಿದ್ದಿರ್ತಾನೆ. ಅಪರೋಕ್ಷ ದೃಶ್ಯೈರವು ಜ್ಞಾತ್ ಮೋಕ್ಷಂ ನೈವೋಪಗಚ್ಚತಿ. ಅಪರೋಕ್ಷ ಜ್ಞಾನ ಬರದೆ ಹೋದರೆ ಮಾತ್ರ ಎಂದೂ ಅವನು ಮೋಕ್ಷಕ್ಕೆ ಹೋಗೋ ಚಾನ್ಸ್ ಇಲ್ಲ. ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಫಸ್ಟು ದೇವರನ್ನು ಸರಿಯಾಗಿ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಸರಿಯಾಗಿ ತಿಳಿಯೋದು ಪಾರ್ಟ್ ಎ, ಉಪಾಸನಾ ಪಾರ್ಟ್ ಬಿ. ತಿಳಿದ ಉಪಾಸನೆ ಮಾಡೋಕ್ಕೆ ಬರೋದಿಲ್ಲ, ಆದ್ದರಿಂದ ನಾನು ಮುಕ್ತಿಗೆ ಹೋಗೋ ಚಾನ್ಸ್ ಇಲ್ಲವೇ ಇಲ್ಲ ಅಂತ ಹೇಳಿ. ಅದು ಅವತ್ತಿಗೆ ಅಲ್ಲಿ ಇರಲಿ. ನಾಳೆ ಸರ್ ಮುಂದಿನ ಎಲ್ಲಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ, ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ತಾರೋ ಇದ್ರ ಹೋಗಕ್ಕೆ ಬರೋದಿಲ್ಲ ಯಾರಿಗೂ. ಗೈಡ್ ಮಾಡ್ತಾರೆ, ಆಮೇಲೆ ಮುಂದೆ ಹೋಗ್ತಾರೆ, ಮತ್ತೆ ಬಿಟ್ಬಿಟ್ಟು ಮುಂದೆ ಹೋಗ್ತಾರೆ.